ಉತ್ತಮವಾಗಿರ್ತಕ್ಕಂಥದ್ದು. ಡಾಕ್ಟರು ದುಡ್ಡು ತಗೊಂಡು ಸೇವೆ ಮಾಡ್ತಾರೆ, ಆದ್ರೆ ನಮ್ಮ ಪೌರ ಕಾರ್ಮಿಕರು ಮನೆಯಲ್ಲಿ ಮಾರ್ನಿಂಗ್ 5 ಬಿಟ್ರೆ ಲೇಡೀಸು ಗಂಡ ಮಕ್ಕಳನ್ನ ಬಿಟ್ಟು ಬರ್ತಾರೆ, ಜೆಂಟ್ಸ್ ಹೆಂಡತಿ ಮಕ್ಕಳನ್ನ ಬಿಟ್ಟು ಬರ್ತಾರೆ. ನಂತರ ಅವ್ರ ಮನೆಗೆ ಹೋಗತಕ್ಕಂಥ 1 ಗಂಟೆ 2 ಗಂಟೆ ಆಗುತ್ತೆ. ಅಷ್ಟೊತ್ತಲ್ಲಿ ಒಬ್ಬೊಬ್ಬರಿಗೆ ಈಗ ಮೊದಲು ಇವರಿಗೆ ಟಿಫನ್ ಕೂಡ ಇರ್ತಿರ್ಲಿಲ್ಲ, ಈಗ ನಮ್ಮ ಸರ್ಕಾರ ಅವ್ರಿಗೆ ಟಿಫನ್ ಪ್ರಯೋಜನ ಮಾಡಿದೆ. ಟಿಫನ್ ಮೊದಲು ಟಿಫನ್ ಇರಲಿಲ್ಲ ಅವರಿಗೆ. ಪ್ಲಸ್ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು IPD ಸಾಲಪ್ಪನ ವರದಿಯಲ್ಲಿರ್ತಕ್ಕಂಥ ಒಂದು ವಿಚಾರಗಳನ್ನ ಇಲ್ಲಿ ನಾವು ಮಾಡಲಿಕ್ಕೆ ನಮ್ಮ ವೇದಿಕೆಯಲ್ಲಿ ಮಾನ್ಯ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಸದಸ್ಯರು ಎಲ್ಲ ವೇದಿಕೆಯಲ್ಲಿದ್ದಾರೆ. ನಮ್ಮ ಕಮಿಷನರ್ ಕೂಡ ಇಲ್ಲಿ ಅರ್ಜೆಂಟ್ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪರವಾಗಿ ಮಾನ್ಯ ಅಧ್ಯಕ್ಷರ ಅನುಮತಿ ತಗೊಂಡು ಒಂದು 2 ಮಾತು ಹೇಳ್ತೀನಿ. ಈ ಒಂದು ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರೇ ಹಾಗೂ ನಗರಸಭೆಯ ಸದಸ್ಯರೇ ಹಾಗೂ ನಾಮನಿರ್ದೇಶ ಸದಸ್ಯರೇ ಹಾಗೂ ಸಿಬ್ಬಂದಿ ವರ್ಗದವರೇ ಎಲ್ಲ ಪೌರ ಕಾರ್ಮಿಕರೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಈ ಒಂದು ಪೌರ ಕಾರ್ಮಿಕ ದಿನಾಚರಣೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಅವರಿಗೆ ಮೊದಲು ಶ್ರೀ ಕೃಷ್ಣಮ್ಮಾಚಾರ್ ಅವರಿಂದ ಸಂಘ ಪ್ರಾರಂಭವಾಯಿತು. ಅಲ್ಲಿಂದ ನಮ್ಮ ಪೌರ ಕಾರ್ಮಿಕರ ಸಂಘಟನೆ ಪ್ರಬಲವಾಗಿ ಹೋರಾಟ ಮಾಡಿ 2 ಡೇಟ್ಗಳನ್ನ ತಗೊಂಡು ನಮಗೆ ಪೌರ ಕಾರ್ಮಿಕ ದಿನಾಚರಣೆ ಮಾಡಲಿಕ್ಕೆ. ಏನಂತಂದ್ರೆ ಸೆಪ್ಟೆಂಬರ್ 19 ಇತ್ತು, ಅದನ್ನ 23 ಮಾಡಿದೆ, 23 ಮಾಡಿದೆ. ಸೆಪ್ಟೆಂಬರ್ 19 ಇತ್ತು ಮೇಡಮ್ ಮೊದಲು, ಅದನ್ನ 23 ಮಾಡಿದೆ. ಸೊ ನಂತರ ಮಾರ್ಚ್ 23 ಮಾಡಿದ್ವಿ. ಮಾರ್ಚ್ 23 2 ಸಲ ನೀವು ಯಾವಾಗಲೂ ಮಾಡ್ಕೋಬಹುದು ಅಂತ. ಆದ್ರೆ ಸೊ ಇಂದಿನ ಸರ್ಕಾರ ಒಂದೇ ಡೇಟ್ ಮಾಡೋದು. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂತಂದ್ರೆ ಎಲ್ಲರೂ ಜಯಂತಿ ಮಾಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸುಮಾರು ಜಯಂತಿ ಮಾಡ್ತಾ ಇದ್ದೀವಿ ನಾವು, ನಮ್ಮ ಕಚೇರಿಯಲ್ಲೇ ಮಾಡ್ತೀವಿ. ಆದ್ರೆ ಜನರ ಸರ್ವಿಸ್ ಮಾಡ್ತಕ್ಕಂಥ ನಮ್ಮ ಎಂಪ್ಲಾಯೀಸ್ ಸರ್ವಿಸ್ ಮಾಡೋದಕ್ಕೆ ಆಚರಣೆ ಮಾಡ್ಲಿಕ್ಕೆ ನಾವು ಒಂದು ರಜೆ ಕೊಟ್ಟಿಲ್ಲ. ಇವತ್ತು ನಮ್ಮ ಎಲ್ಲಾ ಪೌರ ಕಾರ್ಮಿಕರು ರಜೆ ಇದೆ. ಸೊ ಯಾಕೆಂತಂದ್ರೆ ಒಂದು ಹಬ್ಬದ ರೀತಿಯಲ್ಲಿ ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಮಾಡಬೇಕು ಅಂತ. ಸೊ ಹಂಗಾಗಿ ನಾವು ಇವತ್ತೆಲ್ಲ ಕೆಲಸಕ್ಕೆ ಹೋಗಿದ್ರೆ ಎಲ್ಲರೂ ಪೌರ ಕಾರ್ಮಿಕರಿಗೆ ನಾವು ಬರೀ ಕೆಲಸ ಮಾಡ್ಕೊಂಡಿದ್ರೆ ಆಗೋದಿಲ್ಲ, ಅವರಿಗೆ ಎನ್ಕರೇಜ್ಮೆಂಟ್ ಮಾಡ್ಲಿಕ್ಕೆ ನಾವು ಸ್ಪೋರ್ಟ್ಸ್ ಅನ್ನ ನಾವು ಇದು ಮಾಡಿದ್ವಿ. ಆ ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಈ ರೀತಿ ನಾವು ಸ್ಪೋರ್ಟ್ಸ್ ಕೂಡ ಅರೇಂಜ್ ಮಾಡಿದ್ವಿ. ಸೊ ನಂತರ ಅವರಿಗೆ ಬೇರೆ ಆಕ್ಟಿವಿಟಿ ಎಲ್ಲ ಮಾಡೋದಕ್ಕೆ ನಮಗೆ ಕಾಲಾವಕಾಶ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಮೊನ್ನೆ ಅಧ್ಯಕ್ಷರು ಒಳ್ಳೆಯವರು ಬಂದಿದ್ದಾರೆ, ಅವರ ಒಂದು ಅನುಮತಿ ತಗೊಂಡು ನಂತರ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಒಂದು ಸರ್ಕಾರದ ಪರಿಮಿತಿಯಲ್ಲಿ ಏನು ನಾವು ಮಾಡ್ಬೋದು ಅದನ್ನ ನಾವು ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ನಮ್ಮ ಪೌರಾಯುಕ್ತರ ಆದೇಶದವರಿಗೆ ನಾವು ಮಾಡ್ಲಿಕ್ಕೆ ಹಾಗೂ ಮಾನ್ಯ ಶಾಸಕರ ಆದೇಶ ಮಾಡ್ಲಿಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಹೋಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಎರಡನೇದಾಗಿ IPD ಸಾಲಪ್ಪನ ವರದಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ಏನಪ್ಪಾ ಅಂತಂದ್ರೆ, ನಿಮಗೆ ಮಾತಾಡಬೇಡ್ರಿ ನರೇಂದ್ರ, IPD ಸಾಲಪ್ಪನ ವರದಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ಪ್ರತಿ ಕಾರ್ಮಿಕರಿಗೂ ಕೆಲಸ ಮಾಡುವಾಗ ಅವರಿಗೆ ಕೈಗೆ ಕಾಲಿಗೆ ಏಟಾದ್ರೆ ಅವರಿಗೆ ರೋಗ ರುಜಿನ ಬರ್ತದೆ ಅಂತ ಹೇಳಿ ಗ್ಲೌಸ್, ಹ್ಯಾಂಡ್ ಗ್ಲೌಸ್, ಗಮ್ ಬೂಟ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲ ಆಲ್ರೆಡಿ ನಮ್ಮ ಕಚೇರಿ ವತಿಯಿಂದ ನಾವು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ, ಹೌದಾ? ಗಮ್ ಬೂಟು ಎಲ್ಲ ಕೊಟ್ಟಿದ್ದಾರೇನಪ್ಪ? ಏರ್ ಫ್ಯಾನ್ ಕೊಟ್ಟಿದ್ದಾರಾ? ಇಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರಾ? ಚನಿಕೆ, ಸಲಕರಣೆ, ಬಾಂಡೆ ಎಲ್ಲ ಕೊಟ್ಟಿದ್ದಾರಾ? ಮಚ್ಚು ಎಲ್ಲ ಜಂಗಲ್ ಕಟ್ ಮಾಡೋದಿಕ್ಕೆ. ಸೊ ಹಂಗಾಗಿ ಆ ಸರ್ಕಾರದ ಆದೇಶದಂತೆ ನಮ್ಮ ನಗರಸಭೆ ಮಾನ್ಯ ಪೌರಾಯುಕ್ತರು ಒಳ್ಳೆಯವರು ಬಂದಿದ್ದಾರೆ. ಇಲ್ಲ ಅವ್ರ ಆಫೀಸ್ ಅಲ್ಲಿ ಹೇಳ್ತಾ ಇದ್ವಿ, ಅವ್ರು ಬಂದ್ಮೇಲೆ 32 ಜನ ಪೌರ ಕಾರ್ಮಿಕರನ್ನ ನೇಮಕ ಆಯ್ತು. ಅದು ಮುಂದೆ ಕೇಸ್ ಹಾಕಿ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಪೌರ ಕಾರ್ಮಿಕರ ನೇಮಕಾತಿ ಆಯ್ತು. ಮಾಲೂರು ಮತ್ತು KGF ಅಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ಆಗಲಿಲ್ಲ. ಮಾನ್ಯ ಪೌರಾಯುಕ್ತರಾಗಿರ್ತಕ್ಕಂಥ ಪವನ್ ಸರ್ ಬಂದ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನ ವಿತ್ಡ್ರಾ ಮಾಡಿಸ್ಕೊಂಡು 32 ಜನ ಪೌರ ಕಾರ್ಮಿಕರಿಗೆ 5 ಜನ ಲೋಡರ್ಸ್ಗೆ ಪರ್ಮನೆಂಟ್ ಆಯ್ತು, ಹೌದಾ? ಅದೇ ರೀತಿ ಇನ್ನ ಉಳಿದ ನೇರ ಪಾವತಿಯಲ್ಲಿ ಇನ್ನ 23 ಜನ ಪೌರ ಕಾರ್ಮಿಕರಿದ್ದಾರೆ. ಅವ್ರಿಗೂ ಕೂಡ ಪೇಮೆಂಟ್ ಈಗ ಸರ್ಕಾರದ ವತಿಯಿಂದ ಅವರಿಗೆ ಎಸ್ಕ್ರೋ ಅಕೌಂಟ್ ಬರ್ತಾ ಇದೆ, ಅವ್ರನ್ನೂ ಕೂಡ ಕಾಯಂ ಮಾಡಬೇಕಂತ ಪ್ರಸ್ತಾವನೆಯನ್ನ ನಾವು ಮಾನ್ಯ ಪೌರಾಡಳಿತ ನಿರ್ದೇಶನಾಲಯ DME ಆಫೀಸ್ಗೆ ಮತ್ತು UDಗೆ ಕಳಿಸ್ಕೊಟ್ಟಿದ್ದೀವಿ. ಒಂದು ವಿಚಾರ. ಎರಡನೇದು ಲೋಡರ್ಸ್ ನಂತರ ಕ್ಲೀನರ್ಸ್ ಏನಿದ್ದಾರೆ ಅವರು ಪ್ರಸ್ತಾವನೆ ಬಂದು ಮಾನ್ಯ ನಿರ್ದೇಶನಾಲಯ DME ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕಚೇರಿಯಿಂದ UD ಅರ್ಬನ್ ಡೆವಲಪ್ಮೆಂಟ್ಗೆ ಸರ್ಕಾರಕ್ಕೆ ಹೋಗಿದೆ ಪ್ರಸ್ತಾವನೆ. ಅವ್ರನ್ನೂ ಕೂಡ ಕಾಯಮಾತಿ ಮಾಡಬೇಕು. ಯಾಕೆಂತಂದ್ರೆ ಅವರು ಪೌರ ಕಾರ್ಮಿಕರ ಕೆಲಸ ನಾನು ಅವಾಗಲೇ ಹೇಳಿದ್ದೀನಿ, ಡಾಕ್ಟರ್ಗಿಂತ ಪವಿತ್ರವಾದ ಕೆಲಸ ಅಂತ. ಆ ಒಂದು ನಿಟ್ಟಿನಲ್ಲಿ ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ
ಯಾವುದೇ ಕೂಡ ಅವರ ಅಕಾಲಿಕ ಮರಣವಾದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಲೈಫ್ ಸೆಕ್ಯೂರಿಟಿ ಇರೋದಿಲ್ಲ. ಅವ್ರನ್ನೂ ಕೂಡ ಕಾಯಮಾತಿ ಮಾಡಿದ್ರೆ ಅವ್ರಿಗೆ ಒಂದು ಒಳ್ಳೇದಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನು ಕೂಡ ನಮ್ಮ ನಗರಸಭೆ ನಮ್ಮ ಸಿಬ್ಬಂದಿ ವರ್ಗದೆಲ್ಲ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಪೇಮೆಂಟು ಒಂದ್ ದಿವಸ 2 ದಿವಸ ಲೇಟ್ ಆಗೋದು, ಸೊ ಪೇಮೆಂಟ್ ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ. ಸೊ ನಂತರ ರಿಟೈರ್ಡ್ ಆಗಿದ ನಂತರ ಅವರಿಗೆ ಏನು ಬೆನಿಫಿಟ್ ಹೋಗ್ಬೇಕು ಆ ರಿಟೈರ್ಡ್ ಬೆನಿಫಿಟ್ ಕೂಡ ನಾವು ಕೊಡ್ತಾ ಇದ್ದೀವಿ. ನಂತರ ಲಾಸ್ಟ್ ಟೈಮ್ ಇದೇ ವರ್ಷ ಲಾಸ್ಟ್ ಸೆಪ್ಟೆಂಬರ್ 23ನೇ ತಾರೀಕು ಲಾಸ್ಟ್ ಇಯರ್ ಮಾನ್ಯ ಕೆಜೆ ಕ್ಷೇತ್ರದ ಜನಪ್ರಿಯ ಶಾಸಕ ಶ್ರೀಮತಿ ರೂಪಕಲಾ ಶ್ರೀಧರ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಿಮಗೆ 61 ಮನೆ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಹೌದಾ? ಎಲ್ಲ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಈಗ 32 ಜನ ನೇಮಕ ಆಗಿದ್ದಾರೆ ಮೇಡಮ್. ನ್ಯೂ ಅಪಾಯಿಂಟ್ಮೆಂಟ್ ಅಲ್ಲಿ ಕೂಡ ನಾವು ಮನೆ ಕೊಡೋದಕ್ಕೆ ತಮ್ಮ ಪ್ಲಸ್ 5 32 32 ಪ್ಲಸ್ 5. ಸೊ ತಮ್ಮ ಒಂದು ಮಾರ್ಗದರ್ಶನ ಮಾನ್ಯ ಶಾಸಕರ ಪೂರೈಕೆ ಮಾರ್ಗದರ್ಶನ ಅವರು ಕೂಡ ಮನೆ ಕೊಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರ ಪರವಾಗಿ ಹಾಗೂ ಪೂರೈಕರ ಪರವಾಗಿ ಈ ಸಂದರ್ಭದಲ್ಲಿ ನೀವು ಗಮನಕ್ಕೆ ತರ್ತಾ ಇದ್ದೀವಿ. ನಾವು ಅದನ್ನು ಕೂಡ ಪ್ರಯತ್ನ ಮಾಡ್ತೀವಿ. ಪ್ಲಸ್ 6 ಮೆಂಬರ್ಸ್ ನ್ಯೂಲಿ ಅಪಾಯಿಂಟ್ಮೆಂಟ್ ಮೇಡಮ್. ಸೊ ನ್ಯೂಲಿ ಅಪಾಯಿಂಟ್ಮೆಂಟ್ಗೆ ಅವರಿಗೂ ಕೂಡ ನಾವು ಮತ್ತೆ 6 ಮೆಂಬರ್ಸ್. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಏನು ನಿಮ್ಗೆ ಕೊಡ್ಬೇಕಂತ ಇದೆಯೋ ಎಲ್ಲಾ ಬೆನಿಫಿಟ್ ನಾವು ನಮ್ಮ ಕಮಿಷನರ್ ಆದಿಯಿಂದ ನಮ್ಮ ಕಚೇರಿಯಲ್ಲಿ ನಿಮಗೆ ಸೌಲಭ್ಯ ಸಿಗ್ತಾ ಇದೆ. ಇನ್ನು ಮುಂದೆ ಕೂಡ ಮಾನ್ಯ ಅಧ್ಯಕ್ಷರು ಹೊಸಬರು ಬಂದಿದ್ದಾರೆ, ಒಳ್ಳೆಯರಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನ ಏನೇನು ಸಹಕಾರಿ ಬರ್ತದೆ ಎಲ್ಲ ಕೂಡ ನಮ್ಮ ತಗೊಳ್ಳೋಣ ನಾವು ಪಡೆಯೋಣ ಅಂತ ಹೇಳ್ತಾ ಅವ್ರ ಮಾರ್ಗದರ್ಶನ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು 2 ಮಾತುಗಳನ್ನ ನಾನು ಇಂಟ್ರಡಕ್ಷನ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಮಾನ್ಯ ಅಧ್ಯಕ್ಷರಿಗೆ ಹಾಗೆಲ್ಲ ನಗರಸಭೆ ಸದಸ್ಯರಿಗೂ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.